ಶಾಲೆಯ ಗೇಟ್ ಬಿದ್ದು ಗಾಯಗೊಂಡ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲು. ಬಾಗಲಕೋಟ ಜಿಲ್ಲೆಯ ಇಳಕಲ್ ತಾಲೂಕಿನ ಬಲಕುಂದಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೇಟ್ ಬಿದ್ದು ಶಾಲೆ ಆಯಾ ಮತ್ತು 4 ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ. ಅದರಲ್ಲಿ 3ನೇ ತರಗತಿಯ ಒಬ್ಬ ವಿದ್ಯಾರ್ಥಿನಿಗೆ ಗಂಭೀರ ಗಾಯಗಳಾಗಿದ್ದು, ವಿದ್ಯಾರ್ಥಿನಿಯನ್ನ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬೆಳಗ್ಗೆ 9:15ರ ಸಮಯಕ್ಕೆ ಮಕ್ಕಳೊಂದಿಗೆ ಆಯಾ ಶಾಲೆಯ ಗೇಟ್ ತೆಗೆದಾಗ ಏಕಾಏಕಿ ಈ ಗೇಟ್ ಮೈಮೇಲೆ ಬಿದ್ದಿದ್ದು, ಹಲವು ಬಾರಿ ಈ ರೀತಿ ಗೇಟಿನ ಸಮಸ್ಯೆಯನ್ನ ಶಾಲೆಯ ಮುಖ್ಯಸ್ಥರ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಕಾರಣ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಗುವಿನ ಚಿಕಿತ್ಸೆಗೆ ಬಾಗಲಕೋಟ್ ಆಶೀರ್ವಾದ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. आपका नाम क्या है? सुनीता। क्या हुआ है सुबह? हम बच्चों को छोड़ के गए ड्यूटी करने के लिए, सही सलामत छोड़ के गए। पता नहीं, हम उधर गए चौपते कंपनी में, पता चला कि हमारे बच्चों के ऊपर गेट गिर गया है। तो सर ने बोला कि बच्चे के ऊपर किसका बच्चे स्कूल जा रहे हैं, तो हम बोले कि हमारा बच्चा ही है। तो सर बोले तुम्हारे बच्चों को चोट लग गया है, नाक से मुंह से खून आ रहा है, तुम जाओ एडमिट कराने के लिए कर गए हॉस्पिटल। कैसा है अभी बच्चे? अभी बहुत सीरियस है सर। बागलकोट लेकर गए हैं हमारा पति, इंकल गए थे तो जवाब दे दिए थे सर। कितने क्लास है? मूर क्लास है। बेटी का नाम? सुनैना। नयना कुमारी। बेटी का नाम क्या है? सुनैना कुमारी। सुनैना कुमारी जी। ಈ ನಮ್ಮೂರು ಬಲ್ಕುಂದಿ ಗ್ರಾಮದ ಪ್ರಾಥಮಿಕ ಶಾಲೆ ಒಳಗೆ ಮೇನ್ ಗೇಟ್ ಹಚ್ಚಿದ್ರಿ. ಅದು ಎಷ್ಟು ಅಸ್ತವ್ಯಸ್ತ ಆಗಿತ್ತಪ್ಪ ಅಂತಂದ್ರೆ ಮಕ್ಕಳು ಎಷ್ಟೋ ಸಾರಿ ಅದ್ರ ಮೇಲೆ ಆಟ ಆಡೋದನ್ನ ಸ್ಥಳೀಯರು ಬಂದು ನಾವು ಕಂಪ್ಲೇಂಟ್ ಮಾಡಿ ಹೇಳಾಗಿವ್ರಿ. ಒಂದು ಸಣ್ಣ ಗೇಟೆ ಮಕ್ಕಳು ಬಿಡ್ತಿದ್ರು, ಮಕ್ಕಳು ಪಾರಾಕಿದ್ರು. ಈ ಹೆಡ್ ಮಾಸ್ಟರ್ ಇರ್ತಕ್ಕಂಥ ಒಬ್ರು ಹೆಡ್ ಮಾಸ್ಟ್ರಿ ತಮ್ಮ ಕಾರ್ ಒಳಗೆ ಹೋಗ್ಬೇಕಾದ್ರೆ ಅದು ಮೇಲೆ ಬಿದ್ದರು ಅದನ್ನ ಹೊಟ್ಟು ವಾಪಸ್ ಇಟ್ಟು ಮತ್ತೆ ಕಾರ್ ಹಾಕ್ತಿದ್ರು. ಮುಂದೆ ಏನಾಗುತ್ತೆ ಅಂದ್ರೆ ಮಕ್ಕಳ ಬಗ್ಗೆನೂ ಜಾಗೃತಿ ಇಲ್ಲಾರ್ದು ಒಬ್ರು ಹೆಡ್ ಮಾಸ್ಟರ್ ಇದ್ರಿಲ್ಲೇ. ಕೆಲವೊಂದು ಅಂಗನವಾಡಿ ಅದಾವು, ಕೆಲವೊಂದು ಏನು ಶೌಚಾಲಯ ಅದಾವು. ಎಷ್ಟು ದುರಸ್ತಿ ಐತೆ ಅಂದ್ರೆ ಯಾರ್ಯಾರು ಕಾಮಗಾರಿ ಕೊಳ್ಳಿ, ಅದು ಎಷ್ಟು ಪ್ರಮಾಣದಾಗ ಐತೆ, ಇಲ್ಲಿ ಮಕ್ಕಳು ಬದುಕ್ತಾವು, ಅವ್ರ ಜೀವದ ರಕ್ಷಣೆಯನ್ನು ನಾವು ಮಾಡಬೇಕು. ಮೇನ್ ಗೇಟೇ ಸುದ್ದಿ ಇಲ್ಲ ಅಂತಂದ್ರೆ ಇನ್ನೆಂಥ ಹೆಡ್ ಮಾಸ್ಟರ್ ನಮಗೆ ಈ ಸ್ಕೂಲಿಗೆ ಅದಂದ್ರೆ ಮಕ್ಕಳ ಜವಾಬ್ದಾರಿಲಿಂತ ನಾವು ಈ ಸ್ಕೂಲಿಗೆ ಕಳಿಸ್ಬೇಕು. ಈಗ ಒಂದು ಹುಡುಗಿದು ಮುಂಜಾನೆ 5 ಹುಡುಗರು ಸಾವಿರಲಿಂತ ದೌಡಿ ಪಾರಾದ್ರು. ಒಂದು ಹುಡುಗಿ ಸೀರಿಯಸ್ ಐತೆ ನಯನಾ ಕುಮಾರಿ ಅಂತೇಳಿ. ಈಗಾಗಲೇ ಇದಕ್ಕೆ ಬಾಲ್ಕೋಟೆ ಹಾಸ್ಪಿಟಲ್ ಕಳ್ಸಿವಿ, ಬಿಒದವ್ರಿಗೆ ಮಾತಾಡಿದ್ರಿ, DDP ಅವ್ರಿಗೆ ಮಾತಾಡಿದ್ರಿ, ಅವರು ಸ್ಪಂದಿಸಕತ್ತಾರ. ಈಗ ಅಲ್ಲಿದ್ದಾರೆ ಬಾಲ್ಕೋಟೆಗೆ. ಆದರೆ ಇದು ತುರ್ತುವಾಗಿ ಇದಕ್ಕೆಲ್ಲ ಹೊಣೆನ ಹೆಡ್ ಮಾಸ್ಟರ್ ಮಾಡ್ರಿ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಏನೇನು ಅಸ್ವಸ್ಥತೆ ಆಯ್ತು ನಮಗೆ ಬೇಗನೆ ಇದು ಮಾಡಿ ಮಕ್ಕಳಿಗೆ ಸುರಕ್ಷಿತತೆ ಕೊಡ್ಬೇಕಂತ ನಾವು ಈ ಊರನ್ನು ಕೇಳ್ತೀವಿ ರೀ. ಆದರೆ ಯಾವುದೇ ಕಾರ್ಯಕ್ಕೂ ಮತ್ತು ಮಕ್ಕಳಿಗೆ ಏನಾದ್ರು ತೊಂದರೆ ಆಯ್ತು ಇದಾತಂದ್ರೆ ನಾವು ಯಾವುದು ಸ್ಕೂಲಿಗೆ ಮಕ್ಕಳನ್ನ ಕಳ್ಸಲ್ಲ. ಅದು ಹೆಂಗೆ ಸ್ಕೂಲ್ ನಡೆಸ್ತಾರೆ ನಾವು ನೋಡ್ಕೊತೀವಿ ಮುಂದೆ. ಹೋದ್ರೆ ಎದಕ್ ಬಂದ್ರೆ ಅದು ಆಗಾಗ ವಿಚಾರ ಮಾಡ್ಬೇಕ. 1000 ಹುಡುಗರು ಕಲಿಸ್ತಾನಂದ್ರ ಅವ ತಿಳ್ಕೋಬೇಕ. ಫಸ್ಟ್ ಬಾಕಲ್ ಬಂದೋಬಸ್ತ್ ಇಟ್ಕೊಂಡು ಆಮೇಲೆ ಒಳಗೆ ಹಾಕೋಬೇಕವ. ತಾನ್ ಸೇಫ್ಟಿ ಹೇಳ್ಕೊಂಡ ಇಸ್ತ್ರಿ ಬಟ್ಟಿ ಮಾಡ್ಕೊಂಡ ಅಜಾಮರಿ ಮಾಡ್ತಾನ, ಮಾಸ್ತರ್ಗಿರಿ ಮಾಡ್ತಾನೆ. ಇಲ್ಲಿ ಪಾಪ ದುಡಿಯಾರ ತೊಂದ್ರೆ ಕೊಟ್ಟ ದುಡಿಯಾರ ಪಾಪ ಉತ್ತರ ಪ್ರದೇಶ ದುಡಿಯಾರ ಬಂದಾರ. ಮಗು ಸಾಕಂದ್ರೆ ಏನ್ ಮಾಡ್ತಿದ್ದಾವ? ವೆಲ್ಡಿಂಗ್ ಮಾಡ್ತದ ಜರೂರತ್ ಏನಿತ್ರಿ ತೊಂದ್ರೆ ತೆಕ್ಕಿ ತೊಗೊಂಡ್ಬಿಡ ಅಲ್ರಿ ಇದು ಬ್ಯಾಡ್ ಅಂದ್ರೆ ಬಿಟ್ಟು ಬಿಡಾಕತ್ತ. ಹುಬ್ಳಿ ಬಸ್ಸಿಗೆ ಬಂದಿವ್ರಿ. ಹೌದಾ, ಬಂದ್ವಿ ನಾವು ನಡ್ಕೊಂತ ಬರೋಷ್ಟೊತ್ತಿಗೆ ಇವರು ಇಲ್ಲೇ ಬಂದ್ರು. ಎಲ್ಲರೂ ಇಲ್ಲೇ ಬಂದಿವ್ರಿ. 4 ಮಂದಿ ಟೀಚರ್ಸ್ ಬಂದಿವಿ, ಒಬ್ರಲ್ಲ ಇಬ್ರಲ್ಲ. ಹೌದ್ರೆ 4 ಮಂದಿ ಪುರಾಣಿ ಟೀಚರು, ನಾನು ಪತ್ರ ಟೀಚರು, ಬೆನ್ನೂರು ಟೀಚರ್. ಅದೇ ಬಸ್ಸಿಗೆ ಬಂದಿವ್ರಿ. 9 ಗಂಟೆ ಅಂತಂದ್ರೆ ನಾವು 9:05 ಅಂತಂದ್ರೆ ನಾವು ಇಲ್ಲಿ ಇದಕ್ಕೆ ಅದೀವ್ರಿ, ಏನಂತಂದ್ರೆ ಗೇಟಿಗೆ ಅದೀವಿ ಮುಂದೆ. ಹೌದ್ರೆ ಹೌದು, ನಿನ್ನೇನೋ ಆಟ ಆಡಕ್ಕೆ ಹೋಗಿ ಇದು ಟ್ರ್ಯಾಕ್ ಏನೋ ಹೊರಗೆ ಬಂದಿತ್ತಂತ್ರಿ. ಈಗ ಊರನವ್ರು ಮಾತಾಡೋ ಹೊತ್ನಾಗೂ ಇದೇ ಅಂದ್ರ ಅವರು ನೋಡಿ ಹಂಗೆ ಹೋಗ್ಯಾರ. ನಮ್ಮ ಆಯಾ ಅವ್ರಿಗೆ ಲಕ್ಷಕ್ಕಿಲ್ಲ ಅದು. ಅವರು ಪಾಪ ಅವ್ರ ಕೈಯಾಗ ಕೀಲ್ ಐತಲ್ಲ ಪಾಪ ನೋಡಿಲ್ಲ. ಅವರು ಯಥಾ ರೀತಿ ದಿವಸ ಹೆಂಗ್ ಬರಂಗ್ ಬಂದು ಪಾಪ ಅವರು ಕಿಲಿ ತೆಗದ್ರು. ಅವರು 2 ಮಕ್ಳು ಮಗ್ಲೇ ಅದಾವ. ಒಂದು UKG ಐತಿ, ಒಂದು ಇನ್ನೊಂದು LKG ಐತಿ, ಒಂದು UKG ಐತಿ. 2 ಮಕ್ಳು ಅವ್ರ ಮಗ್ಲೇ ಅದಾವ. ಅವ್ರು ಕಿಲಿ ತೆಗಿಯೋಷ್ಟೊತ್ತಿಗೆ ಅದು ಪಟ್ನೆ ಬಿದ್ರ ಅವ್ರ ಮೈ ಮ್ಯಾಗ್ಲ ಬಿತ್ತದು.
ಅವ್ರ ತೊಡೆ ಮ್ಯಾಗ ಬಿದ್ದಿದ್ದಕ್ಕೆ ಅವು 2 ಮಕ್ಕಳಿಗೆ ಏನೂ ಆಗಿಲ್ಲ, ಸ್ವಲ್ಪ ಗುಮ್ಮಟಾಗೈತಿ, ಏನೂ ಆಗಿಲ್ಲ. ಈ ಹುಡುಗಿ ಸ್ವಲ್ಪ ಇತ್ತೋತ ಇತ್ತದು, ಅದು ಈಚೆ ಕಡೆ ಹಿಂಗೆ ನಿಂತಿತ್ತದು. ಹಿಂಗೆ ನಿಂತಿದ್ದಕ್ಕೆ ಅದು ಬಕ್ ಬರ್ಲೇ ಬಿತ್ತದು ಆ ಹುಡುಗಿಗೆ ಅಷ್ಟ. ನಾವು ಎಷ್ಟು ಓಡ್ಕೊಂತ ಬಂದ್ವಿ, ಬಂದು ಅದನ್ನ ಗೇಟ್ ಎತ್ತಿ ಆ ಹುಡುಗಿಗೆ ಮತ್ತೆ ಎಲ್ಲ ಮುಖ ಎಲ್ಲ ತೊಳೆದು ಆಗಿಂದಾಗಿ ಸ್ಪಾಟ್ನೊಳಗೆ 5 ನಿಮಿಷನೊಳಗನ್ನ ಇವ್ರು ಹುಡುಗರು ಬಿಟ್ಟಕ್ಕೆ ಬಂದಿದ್ದಾರೆ, ಇವ್ರ ತಮ್ಮರು ಅವ್ರನ್ನ ಕರ್ಕೊಂಡು ಅವಾಗನ್ನ ಹಾಸ್ಪಿಟಲ್ಗೆ ಹೋದ್ವಿ. ಹೋದ್ರೆ ಅಲ್ಲಿಂದ ಮತ್ತೆ ಅವರು ಆ ಟ್ರೀಟ್ಮೆಂಟ್ ಇದಾಗುತ್ತಾ ನೀವು ಇಲ್ಕಲ್ಕ್ ಹೋಗಂದ್ರು, ಇಲ್ಕಲ್ಕ್ ಹೋಗಿವ್ರಿ. ಅಲ್ಲಿ ಅವ್ರ ಪಾಟ್ಲ ಅವ್ರ ಹತ್ರ ಟ್ರೀಟ್ಮೆಂಟ್ ಕೊಡಿಸಿ ಒಳ್ಳೆ ಬಾಲ್ಪಟ್ಟಿ ಕರ್ಕೊಂಡು ಹೋಗಂದ್ರೆ ಈಗ ಬಾಲ್ಪಟ್ಟಿ ಕರ್ಕೊಂಡು ಹೋಗ್ಯಾರ, ಸರ್ನು ಹೋಗ್ಯಾರ, ಈಗ 3 ಮಂದಿ ಸರ್ ಹೋಗ್ಯಾರ ಅಲ್ಲಿಗೆ. ಸರ್ ನಮಸ್ಕಾರ. ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿ ಹುನಗುಂದ ಮಾತಾಡ್ತಾ ಇದ್ದೀನಿ. ಬೆಳಿಗ್ಗೆ 9:15 ಗಂಟೆಗೆ ಮಕ್ಕಳು ಅಲ್ಲಿ ಬಲಕುಂದಿ ಪ್ರೈಮರಿ ಸ್ಕೂಲ್ ಅದು, ಅಲ್ಲೇ ಒಂದು 4-5 ಜನ ಮಕ್ಕಳು ಮತ್ತೆ ಶಾಲೆಗೆ ಬಂದಿದ್ರು 9:15 ಅಂತೇಳಿ ಗೊತ್ತಾಯ್ತು. ಅಲ್ಲಿ LKG UKG ಕ್ಲಾಸ್ಗಳಿದಾವೆ, ಹಂಗಾಗಿ ಆಯಾ ಬೇಗನೆ ಬಂದು ಗೇಟ್ ತೆಗಿಯಕ್ಕೆ ಹೋದ್ರು ಸರ್. ಅಲ್ಲಿ ಗೇಟ್ ತೆಗೆದ ತಕ್ಷಣ ಅದು ಆಯಾ ಮೇಲೇನು ಬಿತ್ತು, ಮತ್ತೊಂದು 4 ಮಕ್ಕಳಿದ್ದು ಅವ್ರ ಮೇಲೆ ಬಿತ್ತು ಅಂತ ಹೇಳಿ ಹೇಳಿದ್ರು ಸರ್ ಅಲ್ಲಿ. ಆಮೇಲೆ ಈ ಮಗುವಿಗೆ ನಯನಕುಮಾರಿ ಅಂತ ಹೇಳಿ ಏನೈತಿ, ಇದು 3rd ಸ್ಟ್ಯಾಂಡರ್ಡ್ ಮಗು. ಆ ಮಗುವಿಗೆ ತಲೆಗೆ ಸ್ವಲ್ಪ ಕ್ರ್ಯಾಕ್ ಆಗಿ ಅದು ಪೆಟ್ಟಾಗಿ ಸ್ವಲ್ಪ ಇಂಜುರೀಸ್ ಆಗಿದೆ ಸರ್. ಅದು ಅವರು ಬಿದ್ದ ತಕ್ಷಣ ಅಲ್ಲಿ ಲೋಕಲ್ ಎಲ್ಲ ತೋರಿಸಿದ್ರು ಅಂತ ಹೇಳಿ ಅಲ್ಲಿ ಊರನ್ನವರು ಹಿರಿಯರು ಮತ್ತೆ ಪಾಲಕರು ಅಲ್ಲಿ ಹೋಗಿದ್ರು ಮಕ್ಕಳನ್ನ ಕಳ್ಸಕ್ಕ. ಅವ್ರು ಕೂಡ ಲೋಕಲಿ ಮಾತಾಡಿ ಇಲ್ಲ ಇಲ್ಕಲ್ ತೋರ್ಸಾರ, ಇಲ್ಲ ಬಾಗಲಕೋಟೆ ಕರ್ಕೊಂಡು ಹೋಗ್ರಿ ಅಂದ ತಕ್ಷಣ ಇಲ್ಲಿ ಬಂದಿದ್ರು ಸರ್. ಅವ್ರು ಇಲ್ಲಿ ಬಂದಾರ ಆಶೀರ್ವಾದ ಹಾಸ್ಪಿಟಲ್ಗೆ. ನಾವು ಸ್ಕ್ಯಾನ್ ಮಾಡೋಲ್ಲಿ ಹೋಗಿದ್ವಿ, ನಾನು ಮತ್ತೆ ನಮ್ಮ DYPC ಅವರು ತಕ್ಷಣ ಮತ್ತೆ ಉಪನಿರ್ದೇಶಕರಿಗೆ ತಿಳಿಸಿದ್ವಿ. ತಕ್ಷಣ ಇಲ್ಲಿ ಬಂದು ಮಗುವಿನ ಕಂಡೀಷನ್ ನೋಡ್ಕೊಂಡು ಮತ್ತೆ ಅಲ್ಲಿ ಅವ್ರು ಸ್ಕ್ಯಾನ್ ಮಾಡಕ್ ಹೇಳಿದ್ರು. ಡಾಕ್ಟರ್ ಜೊತೆನೂ ಮಾತಾಡಿದ್ದೀನಿ ಸರ್ ನಾನು. ಇನ್ನ 2 ದಿವಸ 48 hours ಆದ್ರೂ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ, ಬಟ್ ಎಕ್ಸ್ಟರ್ನಲ್ ಬ್ಲೀಡಿಂಗ್ ಇದೆ ಅಂತ ಇದು ಇಲ್ಲ ಅಂತ ಹೇಳಿದಾರೆ ಸರ್ ಅವರು. ಈಗ ಇಲ್ಲೇ ICU ಅಲ್ಲಿ ಮಗುವಿಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓಕೆ ಸರ್, ನಾವು ಇಲ್ಲೇ ಇದ್ದು ನೋಡ್ಕೊಳ್ತೀವಿ. ಟೀಚರ್ಸ್ ಬಂದಿದ್ದಾರೆ, ಪಾಲಕರು ಬಂದಿದ್ದಾರೆ. ಆಕ್ಚುಲಿ ಉತ್ತರ ಪ್ರದೇಶದ ಮಗು ಸರ್ ಅದು, ಅಲ್ಲಿ ದುಡಿಯಕ್ಕೆ ಬಂದು ಅಲ್ಲಿ ಸ್ಕೂಲ್ಗೆ ಹಚ್ಚಿದ್ದಾರೆ.